ಸಿ ಎಮ್ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ, ದೊಡ್ಡದಾಗಿ ಏನೋ ಗೊತ್ತಿಲ್ಲ, ದೊಡ್ಡದಾಗಿ ಅಂತ ಅನ್ನೋ ಬದಲು ಏನೋ ಹಾಕಿದಾರಪ್ಪ ಅಂತ ಒಂದು ಖುಷಿ ಅಷ್ಟೇ ಬಿಟ್ಟರೆ ಹೆಂಗಾಗಿದೆಪ್ಪ ಅಂತಂದರೆ ನೋಡಿ, ನಮ್ಮ ನರ್ಸಿಂಗ್ಗೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ ಗೌರ್ಮೆಂಟ್ದು ಏನಾಗಿದೆ ಅಂತಂದರೆ ಅಟ್ಲೀಸ್ಟ್ ನಮ್ಮ ನರ್ಸಿಂಗ್ ಬಗ್ಗೆನೂ ಆಗ್ತಿರಲ್ಲಪ್ಪ ಅಂತ ಅನ್ನೋ ಮಟ್ಟಿಗೆ ಖುಷಿ ಪಡುವಂತಹ ಸಿಚುವೇಶನ್ ಬಂದಿದೆ ಅಂತಂದರೆ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ನಮ್ಮ ಸ್ಟೇಟ್ ಗೌರ್ಮೆಂಟು. ಆ್ಯಕ್ಚುಲಿ ನಾನು ಅಂತಂದರೆ ಯಾವುದೇ ಪಕ್ಷಕ್ಕೂ ದೋಷ ಮಾಡಲ್ಲ, ಯಾವ ವ್ಯಕ್ತಿಗೂ ಕೂಡ ಮಾಡಲ್ಲ. ಸೊ ಎಲ್ಲ ಪೊಲಿಟಿಷಿಯನ್ ಕೂಡ ಅವರೇ ಆಗಿಬಿಟ್ಟವ್ರು, ಏನೂ ಕೂಡ ಮಾಡ್ಲಿಕ್ಕೆ ಬರಲ್ಲ. ನೋಡಿ, ನರ್ಸಸ್ ಡೇ ವಿಶ್ ಮಾಡೋರೆ. ಸೊ ಥ್ಯಾಂಕ್ ಯು ಸಿ ಎಮ್ ಸರ್. ಯಾಕೆಂತಂದರೆ ಇದು ಟ್ವಿಟರಲ್ಲಿ ಹಾಕಿರೋದು ಆ್ಯಂಡ್ ಇನ್ನೊಂದು ಇನ್ಸ್ಟಾದಲ್ಲೂ ಕೂಡ ಹಾಕೋರೆ. ಇದು ಒಂದು ಸದ್ಯಕ್ಕೆ ಸ್ವಲ್ಪ ಒಂದು ಬಿಲೀವ್ ಮಾಡೋಣ ಅಂತಂದು ಹಾಕಿರೋದು. ಓಕೆ, ಈಗಾಗಲೇ ತಮ್ಮದೇ ಆಗಿರ್ತಕ್ಕಂಥ ಈ ಸಿದ್ದರಾಮಯ್ಯ ಸರ್ಕಾರ ಇದೆ ಅಲ್ವಾ, ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಅವ್ರು ಏನು ಮಾಡಿದ್ರು ಅಂತಂದರೆ ತಮ್ಮದೇ ಒಂದು ಅಕೌಂಟಲ್ಲೂ ಅಂದರೆ INC ಕರ್ನಾಟಕ ಅದರಲ್ಲಿ ಇನ್ಸ್ಟಾ ಪೇಜ್ ಮತ್ತು ಟ್ವಿಟರಲ್ಲಿ ಕೂಡ ಹಾಕಿದ್ದಾರೆ. ಸೊ ಏನು ಹಾಕಿದಾರಪ್ಪ ಅಂತಂದರೆ ಪೋಸ್ಟ್ 1300 ಪೋಸ್ಟ್ ನರ್ಸಿಂಗ್ ಆಫೀಸರ್ಸ್ ಏನು ಮಾಡ್ತೀವಿ ಶೀಘ್ರದಲ್ಲಿ ಅಂತಂದು ಹಾಕಿದ್ರು. ಅಂದರೆ ಡಾಕ್ಟರ್ಸ್ದು 223, 1300 ನರ್ಸಿಂಗ್ ಆಫೀಸರ್ ಅಂತ ಹಾಕಿದ್ರು. ಬಟ್ ನರ್ಸಸ್ ಡೇ ನಿನ್ನೆ ಆಗಿದೆ. ಸೊ ನಿನ್ನೆನೂ ಕೂಡ ಹಾಕಿದ್ದಾರೆ, ತಮ್ಮದೇ ಆಗಿರುತ್ತೆ ನೋಡಿ ಅಕೌಂಟ್ ಅಫಿಷಿಯಲ್ ಆಗಿರ್ತಕ್ಕಂಥದ್ದು. ಸೊ ನಿನ್ನೆ ಹಾಕಿದ್ರು ಆಯಿತಾ. ಸೊ ಇದರಲ್ಲಿ ಏನು ಹಾಕವ್ರೆ ಅಂತಂದರೆ, ಸೊ ನೋಡಿ, ಇಂಟರ್ನ್ಯಾಷನಲ್ ನರ್ಸಸ್ ಡೇ 2026 ಕರ್ನಾಟಕ ಹಾನರ್ ನರ್ಸಸ್ ವಿತ್ ಆ್ಯಕ್ಷನ್ ಅಂತ ಹಾಕಿಬಿಟ್ಟು ಸೊ 4 ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಆಗಿದೆ ಇನ್ ದ ಲಾಸ್ಟ್ 1 year. ಅಂದರೆ 1 ವರ್ಷದಲ್ಲಿ ಅವರು ಗೌರ್ಮೆಂಟ್ ಆ್ಯಸ್ ಟೇಕನ್ ಫೋಕಸ್ ಸ್ಟೆಪ್ಸ್ ಫಾರ್ ನರ್ಸಸ್ ಅಂತ ಹಾಕಿಬಿಟ್ಟು ಏನು ಮಾಡಿದಾರಪ್ಪ ಅಂದರೆ 600 ನರ್ಸಿಂಗ್ ಆಫೀಸರ್ ಪೋಸ್ಟ್ ಅಂತ ಹಾಕೋರೆ. ಬಟ್ ಎಲ್ಲಿ ಕರೆದವ್ರು, ಏನು ಕತೆ ಗೊತ್ತಾಗ್ತಿಲ್ಲ, ಎಲ್ಲಿ ಕರೆದವ್ರಪ್ಪ. ಓಕೆ, ಹೋಗಲಿ. ಅಟ್ಲೀಸ್ಟ್ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬಿಟ್ರೆ, ನನಗೂ ಗೊತ್ತಿಲ್ಲ. ಯಾಕಂದರೆ 600 ಪೋಸ್ಟು ಏನು ಮಾಡ್ತಿದ್ದಾರೆ ಅಂತಂದರೆ ಪ್ರಿಯಾರಿಟಿ, ಅಂದರೆ ಟು ಬಿ ಫಿಲ್ಡ್ ಆನ್ ಪ್ರಿಯಾರಿಟಿ ಅಂತ ಯಾವಾಗ ಕರೀತಾರೋ ಏನು. ಒಮ್ಮೆ 1300 ಪೋಸ್ಟ್ ಅಂತ ಹಾಕೋರೆ, ಇಲ್ಲಿ 600 ಪೋಸ್ಟ್ ಅಂತಂದು ಆಳೆ 1 year ಅಂತ ಹೋಗ್ತಿದ್ದಾರೆ. ಆ್ಯಂಡ್ NHM ನರ್ಸಸ್ ಸ್ಯಾಲ್ರೀಸ್ ರಿವೈಸ್ ಮಾಡಿದ್ದಾರೆ ಅಂತ ಫಾರ್ ಬೆಟರ್ ಪೇ ಇನ್ ಕ್ರಿಟಿಕಲ್ ಕೇರ್ ಯೂನಿಟ್ಸ್ ಅಂತೆ. ಸೊ ಏನು ಮಾಡಿದ್ರು, ಇದನ್ನು ಬಂತು. ಈ ಎರಡನೇ ನೋಡಿಬಿಟ್ಟು ಯಾರಾದರೂ ಎಷ್ಟು ಆಗ್ತಾರೆ ಗೊತ್ತಿಲ್ಲ. ನೆಕ್ಸ್ಟ್ ಓಕೆ, ಇದು ಮೂರನೇದಂದ್ರೂ ಸ್ವಲ್ಪ ಓಕೆ ಪರವಾಗಿಲ್ಲ. ಯಾಕಂದರೆ ಡಿಜಿಲಾಕರ್ ಬೇಸ್ಡ್ ರಿಜಿಸ್ಟ್ರೇಷನ್ ಲಾಂಚ್ ಮಾಡಿದ್ದಾರೆ. ಓಕೆ, 1 year ಮಾಡಿದ್ದಾರೆ ಫಾರ್ ಫಾಸ್ಟರ್ ಪೇಪರ್ಲೆಸ್ ಸರ್ಟಿಫಿಕೇಷನ್. ಓಕೆ, ಪರವಾಗಿಲ್ಲ ಮಾಡಿದ್ದಾರೆ. ಬಟ್ ಅದನ್ನು ಫಾಸ್ಟಾಗಿ ಏನು ಮಾಡಿರಿ. ಓಕೆ, ಎಲ್ಲನೂ ಕೂಡ ಮಾಡಿದಾರ, ಆನ್ಲೈನ್ ಮಾಡಿದಾರ. ಬಟ್ ಅಪ್ರೂವಲ್ ಆಗಲಿಕ್ಕೆ 2 ತಿಂಗಳಾದರೂ ನೋಡಿ ಹೇಳ್ತಾ ಇದ್ದೀನಿ, 2 ಮಂತ್ ಆದರೂ ಕೂಡ ಒಬ್ಬರದ್ದು ಏನಂತಂದರೆ ಅಪ್ರೂವ್ ಆಗ್ತಾಯಿಲ್ಲ. ಸೊ ಅದ್ರ ಬಗ್ಗೆಯೂ ಕೂಡ ಗಮನ ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟ್, ನ್ಯೂ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಪ್ರಪೋಸಲ್ ಮಾಡಿಬಿಟ್ಟು ಮೈಸೂರು ಡಿಸ್ಟಿಕ್ ಹಾಸ್ಪಿಟಲ್ ಮಾಡಿದಾರಂತೆ. ಓಕೆ, ಇದೊಂದು ಖುಷಿ ಪಡುವಂಥ ವಿಚಾರ. ಇದು ಒಂದೇದು ಎಲ್ಲನೂ ಆ್ಯಕ್ಚುಲಿ ಖುಷಿ ಪಡೋ ವಿಚಾರ. ಬಟ್ ಸದ್ಯಕ್ಕಂತೂ ಎರಡು ಅಂತ ನಾವು ಆಗಿದೆ ಅಂತ ಒಪ್ಕೊಳ್ಳೋಣ. ಬಟ್ ರಿಕ್ರೂಟ್ಮೆಂಟ್ ಯಾವಾಗ 2015 ಆಗಿರೋದು 2017 ಕೂಡ ಸ್ವಲ್ಪ ಮಟ್ಟಿಗೆ 1-2 ಸ್ವಲ್ಪ ಆಯಿತು ಬಿಟ್ಟರೆ, ಕಳೆದ ಒಂದು 10 ವರ್ಷ 11 ವರ್ಷ ಆಯಿತು ಎಲ್ಲಿ ಕರೀತಿದ್ದೀರಾ. ಓಕೆ, ನೀವು ಅಷ್ಟೇ ಇಲ್ಲ, ನಿಮ್ಮ ಸರ್ಕಾರ ಅಷ್ಟೇ ಅಲ್ಲ, ಬೇರೆ ಸರ್ಕಾರ ಇದ್ದರೂ ಕೂಡ ಕರೀತಾ ಇಲ್ಲ. ಯಾಕೆ ಅಂದರೆ ಯಾವ ರೀತಿ ಆಗ್ತಾಯಿದೆ ನೋಡಿ, ಕಾಂಟ್ರಾಕ್ಟ್ ಬೇಸಿಗೆ ಕರ್ಕೊಂಡ್ರೆ 20,000 ಸ್ಯಾಲ್ರಿ ಕೊಡ್ಬೋದು, ಹೌದಲ್ವಾ. ಅದೇ ನೀವು ಗೌರ್ಮೆಂಟ್ ಸ್ಯಾಲ್ರಿ ಅಂತಂದರೆ 80,000 ಕೊಡಬೇಕು. ನೋಡಿ, 80,000 ಯಾಕೆ ಕೊಡೋಣ, ಅದೇ 4 ಜನಕ್ಕೆ ಸ್ಟಾಫಲ್ಲಿ ಕೆಲಸ ಮಾಡಿದರೆ ಗೌರ್ಮೆಂಟಿಗೆ ಪಾಕೆಟಲ್ಲಿ ದುಡ್ಡು ಉಳಿತದಲ್ಲ. ಅಂದರೆ ನಮ್ಮ ಹೆಂದಕ್ಕೆ ನಾನು ಪದೇ ಹೇಳ್ತೀನಿ, ಯಾಕೆ ಹುಡುಗರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತಾರೆ ಆ್ಯಂಡ್ ಔಟ್ ಆಫ್ ಕಂಟ್ರಿ ಡಿಪೆಂಡ್ ಆಗ್ತಾರೆ. ಔಟ್ ಆಫ್ ಕಂಟ್ರಿನೇ ಅದಕ್ಕೆ ನೋಡಿ, ಅಷ್ಟೊಂದು ಹುಡುಗರು ಈ ವರ್ಷ ಮಾತ್ರ ಜರ್ಮನ್ ಲ್ಯಾಂಗ್ವೇಜ್ ಎಷ್ಟು ಕಲಿತಿದ್ದಾರೆ, ಫ್ರೆಂಚ್ ಕಲಿತಾಯಿದ್ದಾರೆ, ಸೌದಿ ಅರೇಬಿಯಾದು ಹೋಗಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಏನು ಮಾಡ್ತಿದ್ದಾರೆ, ಔಟ್ ಆಫ್ ಕಂಟ್ರಿ ಹೋಗೋಣ ಅಂತ ಥಿಂಕ್ ಮಾಡ್ತಿದ್ದಾರೆ. ಯಾಕೆ ನಮ್ಮ ದೇಶದಲ್ಲಿ ನೀವು ಯಾಕೆ ನಮ್ಮ ದೇಶದಲ್ಲಿ ಕೆಲಸ ಮಾಡಿರಿ, ನಮ್ಮ ದೇಶ ಬೆಳೆಸ್ರಿ ಅಂತ ಅಂತೀರ. ಬಟ್ ನೀವು ಕೆಲಸ ನಮ್ಮ ಇರ್ತಕ್ಕಂಥ ನಾಲೆಜ್ ಇರ್ತಕ್ಕಂಥ ಸ್ಟೂಡೆಂಟ್ನ ನೋಡಿ, ಆಸ್ಪಿರೆಂಟ್ಸ್ನ ಯಾರೆಲ್ಲ ಇದ್ದಾರೆ, ಟ್ಯಾಲೆಂಟ್ ಇದೆ, ಸ್ಕಿಲ್ಸ್ ಇದೆ, ಎಲ್ಲ ಇದೆ. ಬಟ್ ಅವ್ನು ಯೂಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ನಿಮಗೆ, ಹೌದಲ್ವ. ಫಾರ್ ಹೆವಿ ಟ್ಯಾಲೆಂಟ್ ಇದ್ದಾನೆ, ಬಟ್ ನಿಮ್ಮ ಹತ್ರ 20,000ಕ್ಕೆ ದುಡಿಬೇಕು ಅವನು, ಹೌದಲ್ವ. ಜಸ್ಟ್ ಥಿಂಕ್, ನಾನು ಏನು ಮಾಡ್ತಿದ್ದೆ ನೋಡಿ, ಅವನು ಹೆವಿ ಟ್ಯಾಲೆಂಟ್. ಓಕೆ, ನೋಡಿ ಹೆವಿ ಟ್ಯಾಲೆಂಟ್ ಇದ್ದಾನೆ. ಓಕೆ, ಬಟ್ ಅವನಿಗೂ 20,000 ಸ್ಯಾಲ್ರಿ, ಏನು ಕೂಡ ಗೊತ್ತಿಲ್ಲ, ಫೇಲ್ ಆಗಿ ಎಲ್ಲನೂ ಕೂಡ ಮಾಡಿ ಅವನು ಕೂಡ ಪಾಸಾಗಿ ಜಸ್ಟ್ ಬಂದಾನೆ. ಅವನಿಗೆ 20,000 ಅಂದರೆ ಇಬ್ಬರು ಏನು ಡಿಫ್ರೆನ್ಸ್ ಬಂತು. ಏನಕ್ಕೆ ಇರಬೇಕು ಟ್ಯಾಲೆಂಟ್ ಇದ್ದವನು, ಹೋಗ್ತಾನೆ ಔಟ್ ಆಫ್ ಕಂಟ್ರಿ ಹೋಗ್ತಾನೆ, 1.5 ಲಕ್ಷ 2 ಲಕ್ಷ ಮಂತ್ಲಿ ಸ್ಯಾಲ್ರಿ ತೊಗೊತಾನೆ. ನಮ್ಮ ದೇಶ ಉದ್ಧಾರ ಆಗೋದು ಬೇಡ. ಯಾಕಂದ್ರೆ ನಮ್ಗೆ ಬೇಡ, ನಮ್ಗೆ ಹಿಂಗೆ ಆಗಿಬಿಡೋದಂದರೆ ಈ ಒಂದು ಸಿಸ್ಟಮಲ್ಲಿ ಇದ್ದುಕೊಂಡು ನಮಗೆ ಬೇಡವೇ ಬೇಡ ಆಗಿಬಿಡೋದ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನರ್ಸಿಂಗ್ ಪರಿಸ್ಥಿತಿ ಹಿಂಗಾಗಿದೆ ಇವಾಗ. ಒಂದೇನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಭಾಳ ಅಂದರೆ ನಾನು ಅಂದರೆ BJP ಇದೆ, ಮೋದಿಜಿ ಇದೆ, ಅದೆಲ್ಲ ನಂಗೆ ಮ್ಯಾಟ್ರ್ ಬೇಕಾಗಿಲ್ಲ. ಯಾಕಂದರೆ ವರ್ಷಕ್ಕೆ 2 ಸರ್ತಿ ನಾರ್ಸೆಟ್ ಕರೀತಾರೆ. ಅದು ಒಂದೇ ನಾರ್ಸೆಟ್ ಅಷ್ಟೆಲ್ಲ ನಿಮ್ಗೆ ಗೊತ್ತಿದೆ. CRA ಕರೀತಾರೆ, RRB ಕರೀತಾರೆ, SSC ಕರೀತಾರೆ. ಸಿಕ್ಕಾಪಟ್ಟೆ ಸೆಂಟ್ರಲ್ ಗೌರ್ಮೆಂಟೇ ನೀಡಿದೆ ಆ್ಯಂಡ್ ಟ್ಯಾಲೆಂಟ್ ಯೂಸ್ ಮಾಡ್ಕೊಂತಾರ. ಈ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಎಷ್ಟಾಗ್ತದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟದು 85,000 ಇದೆ. ಆ್ಯಂಡ್ ಇದು 7th ಪೇ 8th ಪೇ ಸ್ಟಾರ್ಟ್ ಆಯ್ತು ಅಂದರೆ 1.3 ಲ್ಯಾಕ್ ಪ್ಲಸ್ ಏನಾಗ್ತದೆ, 1.3 ಲ್ಯಾಕ್ ಪ್ಲಸ್ ಏನಾಗ್ತದೆ ಸ್ಯಾಲ್ರಿ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟಿಂಗ್ ಹೇಳ್ತಾರೆ ನಾನು. ಅಂದರೆ ಆ ಥರ ಇದ್ದಾಗ ಅಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಇಲ್ಲೇ ಇದ್ಕೊಂಡು ನಮ್ಮ ಕನ್ನಡದಲ್ಲಿ ಒಂದು ಏಮ್ಸ್ ಇಲ್ಲ. ಓಕೆ, ನಮ್ಮ ಈ ಏನೋ ಈ ವರ್ಷ ಏನು ಮಾಡಿದ್ದಾರೆ, ಮಾನ್ಯ ಸಿದ್ದರಾಮಯ್ಯನವರೇ ಸೆಂಟ್ರಲ್ ಗೌರ್ಮೆಂಟಿಗೆ ಮೋದಿಜಿಯವರಿಗೆ ಲೆಟರ್ ಬರೆದಿದ್ದಾರೆ ಏಮ್ಸ್ಗೆ. ಓಕೆ, ಅದು ಅಪ್ರೂವ್ ಆಗಿ ಎಲ್ಲ ಬರಲಿಕ್ಕೆ ಎಲ್ಲನೂ ಕೂಡ ಮುಗಿಲಿಕ್ಕೆ ಮಿನಿಮಮ್ ಅಂದ್ರೆ ಒಂದು 8-10 ವರ್ಷ ಬೇಕು.
ಅಲ್ಲಿ ಹೋಗಿ ಇಲ್ಲಿ ಯಾರು ಇರೋಣ ಕರ್ಕೋಬೇಕು ರೀ. ಅಟ್ಲೀಸ್ಟ್ ಒಂದು 2 ವರ್ಷಕ್ಕೊಂದು ರಿಕ್ರೂಟ್ಮೆಂಟ್ ಮಾಡಿ ವರ್ಷಕ್ಕೆ ಅದು 2 ವರ್ಷಕ್ಕೊಂದು 500 ಪೋಸ್ಟ್ ಮಾಡ್ಕೊರಿ. ಎಷ್ಟೋ ಹುಡುಗರು ಹೆಲ್ಪ್ಫುಲ್ ಆಗ್ತದೆ. ನೀವು ಏನಾಗ್ತದೆ ಯೂಸ್ ಮಾಡ್ಕೊಳ್ಳಲ್ಲ, ಬರೀ ಕಾಂಟ್ರಾಕ್ಟ್ ಬೇಸು. ಯಾಕೆ 10 ವರ್ಷದಿಂದನೂ ಕೂಡ ಯಾರು ಕೂಡ ಕೆಲಸನೇ ಮಾಡ್ತಿಲ್ವ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡ್ತಿದ್ದಾರೆ, ಎಲ್ಲನೂ ಕೂಡ ಕಾಂಟ್ರಾಕ್ಟ್ ಬೇಸ್ ಹಿಡ್ಕೊಂಡಿದ್ದಾರೆ. ಟ್ಯಾಲೆಂಟ್ ಇರೋರೆಲ್ಲನೂ ಕೂಡ ಏನಾಗ್ತಿದ್ದಾರೆ ಅಂತಂದರೆ ಮಾಸ್ತಾ ಇದ್ದಾರೆ. ಓಕೆ, ಯಾಕಂದರೆ ಭಾಳ ಬೇಸರದಿಂದ ಹೇಳ್ತಿದ್ದೀನಿ, ಇನ್ನು ನಮ್ಮ ಸ್ಟೇಟ್ ಗೌರ್ಮೆಂಟ್ ಪರಿಸ್ಥಿತಿ ಹಿಂಗಿದೆ. ಓಕೆ ಸರಿ, ಏನೇ ಆಗಲಿ ಒಂದು ಹಾಕಿದರೆ ಇತ್ತೀಚೆಗೆ ಸ್ವಲ್ಪ ಏನೋ ಒಂದು ನಂಬಿಕೆ ಕೊಡ್ಬೋದು, ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಕರೀತಾರೆ ಅಂತ ಒಂದು ನಂಬಿಕೆ ಇದೆ ಅಷ್ಟೇ. ಬಿಟ್ಟರೆ ಇದ್ರ ಮೇಲೆ ನಾವೇನಪ್ಪ ಅಂತಂದರೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿಲ್ಲ. ಅದೊಂದಂತೂ ತಲೆಯಲ್ಲಿರಲಿ ಸಿದ್ದರಾಮಯ್ಯನವರೇ. ಓಕೆ ನೋಡಿ, ನಿಮ್ಗೆ ಯಾವ ರೀತಿ ಅನಿಸುತ್ತೆ ವೇಟ್ ಮಾಡ್ಕೊತಂದ್ರೆ ಮಾತ್ರ ಕೂರ್ಲಿಕ್ಕೆ ಹೋಗಬೇಡ್ರಿ. ಕರೀತಾರೆ ಬಿಡ್ತಾರೆ, 600 ಪೋಸ್ಟ್ ಕರಿತಿದ್ದಾರೆ, 1500 ಪೋಸ್ಟ್ ಬರ್ತವೆ ಅಂತಂದು ಕಾಯ್ತಾ ಕೂತ್ರೆ ಏನು ಬೇಕಾದರೂ ಆಗ್ಬೋದು, ಆಗದೇನೆ ಇರ್ಬೋದು, ಇನ್ನೂ 2 ವರ್ಷವೂ ಹೋಗ್ಬೋದು. ಅಟ್ಲೀಸ್ಟ್ ಇವಾಗಲೇ ರಿಕ್ರೂಟ್ಮೆಂಟ್ ಕಾಲ್ ಆದರೂ ಕೂಡ ಮಿನಿಮಮ್ 6 ಮಂತ್ ಬೇಕಾದ್ರೆ ಎಲ್ಲನೂ ಕೂಡ ಮುಗಿಸ್ಕೊಳ್ಳೋಕ್ಕೆ. ಅದು 1 ವರ್ಷ ಬೇಕಾಗುತ್ತೆ ನಿಮ್ಗೆ ಕರ್ಕೊಳ್ಳೋಕ್ಕೂ ಕೂಡ. ಇದ್ರ ಮೇಲೆ ಡಿಪೆಂಡ್ ಆಗಬೇಡ್ರಿ. ಬೆಟರ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿರಿ. ಇಲ್ಲಾಂತಂದರೆ ನೋಡಿ ಏನು ಕೂಡ ಮಾಡಲಿಕ್ಕೆ ಬರಲ್ಲ. ನರ್ಸಿಂಗ್ ಅಷ್ಟೇ ಮಾಡ್ಕೊಂಡು ಹೋದರೆ ಏನೂ ಕೂಡ ನಡೆಯೋದಿಲ್ಲ, ಬೇರೆ ಏನು ಕೂಡ ಮಾಡ್ಕೊಂಡು ಹೋಗ್ರಿ. ಓಕೆ ಅಷ್ಟೇ, ಬಾಯ್.